ನಮ್ಮ ತಂದೆ ಹೆಸರು ಶೇಖರಪ್ಪ ಬಿನ್ ನಾಗೇಂದ್ರಪುರರು. ಸರ್ವೆ ನಂಬರ್ 33, ಹುಳಿಗದ್ದೆ ಗ್ರಾಮ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಸರ್ವೆ ನಂಬರ್ 33ರಲ್ಲಿ 3 ಎಕರೆ 38 ಗುಂಟೆ ಜಮೀನಿದೆ ನಮ್ಮದು. ಅದರಲ್ಲಿ ಅಡಿಕೆ, ತೆಂಗು, ಬಾಳೆ, ಕಬ್ಬು, ಶುಂಠಿ, ಕಾಳುಮೆಣಸು ಬೆಳೆಯನ್ನು ಎಲ್ಲ ಬೆಳೆಗಳಿಗೂ ನಮಗೆ ನೀರು ಕೊಡೋಕ್ಕೆ ಭಾರಿ ಸಮಸ್ಯೆ ಆಗ್ತಾಯಿತ್ತು. ಬೇಸಿಗೆ ಬಂತು ಅಂದರೆ ವೋಲ್ಟೇಜಿನ ಸಮಸ್ಯೆ, ಆಮೇಲೆ ನಮ್ಮಿರೋ 3 ಬೋರಲ್ಲಿ ಕರೆಂಟ್ ವೇರಿಯೇಷನ್ ಆಗೋದು. ಎಲ್ಲದನ್ನೂ ಕೇಳ್ಕೊಂಡು ಕೃಷಿ ಇಲಾಖೆ ಹತ್ರ ಹೋದಾಗ ಒಂದು ಐಡಿಯಾ ಕೊಟ್ಟರು, ಕೃಷಿ ಹೊಂಡ ಮಾಡ್ಕೊಳ್ಳಿ ಅಂತ. ಇದು 26ನೇ ಸಾಲಿನ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಅದಕ್ಕೆ ಸುತ್ತ ಪೆನ್ಷನ್ ಬೇಲಿ ಮಾಡಿಕೊಂಡು ನೀರು ಬಿಟ್ಕೊಂಡು ತೋಟಕ್ಕೆಲ್ಲ ನೀರು ಮಾಡ್ಕೊಂಡ್ಮೇಲೆ ನಮ್ಮಿರೋ ಎಲ್ಲ ಬೆಳೆಗಳಿಗೂ ಸರಿಯಾಗಿ ನೀರು ಕೊಡೋಕ್ಕೆ ಭಾರಿ ಅನುಕೂಲ ಆಗಿದೆ. ಎಲ್ಲ ಕಡೆ ಗಿಡಗಳಿಗೂ ನೀರುಗಳನ್ನು ಕರೆಕ್ಟಾಗಿ ಸಪ್ಲೈ ಮಾಡ್ತಾಯಿದ್ದೀವಿ. ಕೃಷಿ ಹೊಂಡಕ್ಕೆ ಸಹಾಯಧನ ಸಿಕ್ಕಿದೆ, ಹಾಗೆ ಸುತ್ತ ಮಾಡಿರೋ ಪೆನ್ಷನ್ ಬೇಲಿಗೂ ಸಹಾಯಧನ ಸಿಕ್ಕಿದೆ. ಆಮೇಲೆ ಕೃಷಿ ಇಲಾಖೆಯಿಂದ ಕಪ್ಪು ಪೈಪ್ಗೆ ಸಹಾಯಧನ ಸಿಕ್ಕಿದೆ. ಆಮೇಲೆ ಕೃಷಿ ವಂತಿಕೆಯಿಂದ ತಾರ್ಪಲ್ಲಿಗೂ ನಾವೇನು ರೈತರು ಕಟ್ಟಬೇಕಾ ಅಮೌಂಟ್ ಕಟ್ಟಿ ಉಳಿದಿದ್ದೆಲ್ಲ ಸರ್ಕಾರದಿಂದ. ಕೃಷಿ ಹೊಂಡಕ್ಕೆ ನೀರು ತರೋಕ್ಕೆ ಕೃಷಿ ಪೈಪಿಂದ 3 ಬೋರಿಂದ ನೀರು ತಂದು ಕೃಷಿ ಹೊಂಡಕ್ಕೆ ಹಾಕ್ಕೊತಾ ಇದ್ದೀವಿ. ಇಲ್ಲಿಂದ ಮತ್ತೆ ತೋಟಕ್ಕೆ ನೀರನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಕೃಷಿ ಹೊಂಡ ಆಗಿರೋದ್ರಿಂದ ನಾವು ಎಲ್ಲ ಬೆಳೆಗೂ ಟೈಮಿಗೆ ಸರಿಯಾಗಿ ನೀರು ಕೊಡ್ತಾ ಇದ್ದೀವಿ. ರಾತ್ರಿ ಬೋರ್ಗಳಿಂದ ಡಂಪ್ ಮಾಡ್ಕೊಂಡು ನೀರನ್ನು ಹಗಲು ಹೊತ್ತು ಬೆಳಿಗ್ಗೆ ಅಡಿಕೆಗೆ, ಶುಂಠಿಗೆ ಎಲ್ಲದಕ್ಕೂ ನೀರು ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಮುಂಚೆ. ಕೃಷಿ ಹೊಂಡ ಮಾಡ್ಕೊಂಡಿದ್ರಿಂದ ನಮಗೆ ಭಾರಿ ಅನುಕೂಲ ಅಂದರೆ ನಮ್ಮ ಇರೋ ಜಾಗದಲ್ಲಿ ಬಹು ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಗಿದೆ. ಈ ಬೇಸಿಗೆಯಲ್ಲಿ ಈ ಸತಿ ಮಳೆ ಮುಗಿಯೋಕ್ಕೂ ಕಾಳುಮೆಣಸು ಹಾಕಬೇಕು ಅಂತ ಇದೆ. ಆಮೇಲೆ ಕಾಫಿ ಬೆಳಿಬೇಕು ಅನ್ನೋದಿದೆ. ಹಣ್ಣಿನ ಗಿಡ, ತರಕಾರಿ ಯಾವ ಥರದ್ದು ಬೇಕಾದ್ರೂ ಬೆಳಿಬೋದು ಅನ್ನೋದು ಅನುಕೂಲ ಆಗಿದೆ. ಯಾಕೆ ಅಂದರೆ ನಮ್ಮ ಕೃಷಿ ಹೊಂಡದಲ್ಲಿ ನೀರು ಕಾಣೋದ್ರಿಂದ ಏನು ಬೇಕಾದರೂ ಬೆಳೆಯೋಕ್ಕೆ ನಮಗೆ ಮನಸ್ಸಿದೆ. ಹಾಗಾಗಿ ಕೃಷಿ ಹೊಂಡ ನಮಗೆ ಭಾರಿ ಅನುಕೂಲವಾಗಿದೆ. ಕೃಷಿ ಹೊಂಡ ಮಾಡಿಕೊಟ್ಟ ಕೃಷಿ ಇಲಾಖೆಗೂ ಹಾಗೂ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಿದೆ.